ದ ಗ್ರೇಟ್ ಬಾಕ್ಸರ್ ಮೊಹಮ್ಮದ್ ಅಲಿ ಹೇಳಿದ್ರು, ನನಗೆ ನನ್ನ ಟ್ರೈನಿಂಗ್ನ ಪ್ರತಿಯೊಂದು ನಿಮಿಷದಿಂದ ಬೇಜಾರಾಗ್ತಾ ಇತ್ತು. ಆದರೂ ತನಗೆ ಪ್ರತಿ ಸಲ ಹೇಳ್ತಾ ಇದ್ದೆ, ಕ್ವಿಟ್ ಮಾಡಬೇಡ, ಇವತ್ತು ನೋವು ತಡ್ಕೋ, ಮುಂದೆ ಪೂರ್ತಿ ಜೀವನ ಒಬ್ಬ ಚಾಂಪಿಯನ್ ಆಗಿ ಬದುಕಬಹುದು ಅಂತ. ನೋಡಿ, ಯಾವುದಾದ್ರೂ ಒಂದು ಸ್ಕಿಲ್ಸ್ ನಲ್ಲಿ ಮಾಸ್ಟರ್ ಆಗುವುದು ಇದ್ರೆ, ಒಂದು ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳುವುದು ಇಲ್ಲ ತ್ಯಜಿಸುವುದು, ಅಥವಾ ಯಾವುದೋ ಒಂದು ವಿಷಯದಲ್ಲಿ ಉತ್ತಮನಾಗುವುದು ಇದ್ರೆ ಕನ್ಸಿಸ್ಟೆನ್ಸಿಯೇ ಮೊದಲ ಕೀ ಆಗಿರುತ್ತೆ ನಮ್ಮ ಡೈಲಿ ಪ್ರಾಕ್ಟೀಸ್ ಮತ್ತೆ ಅಚೀವ್ಮೆಂಟ್ದು. ಆದರೆ ಈ ಪ್ರಾಸೆಸ್ ಕೇಳಲು ಎಷ್ಟು ಈಸಿ ಅನ್ಸುತ್ತೆ, ಪ್ರತಿದಿನ ಇದನ್ನ ಫಾಲೋ ಮಾಡುವುದು ಅಷ್ಟೇ ಕಷ್ಟ ಆಗಿರುತ್ತೆ. ಏಕೆಂದ್ರೆ ಇದರ ಹಿಂದೆ ಅನೇಕ ಕಾರಣಗಳು ಇವೆ. ಉದಾಹರಣೆಗೆ, ಪ್ರತಿದಿನ ಆಕ್ಷನ್ಸ್ ತಗೊಳ್ಳುವ ಮನಸ್ಸು ಇಲ್ಲದೆ ಇರೋದು, ಡಿಸಿಪ್ಲಿನ್ ಇಲ್ಲದೆ ಇರೋದು, ಅಥವಾ ಮೋಟಿವೇಶನ್ ಇಲ್ಲದೆ ಇರೋದು. ನಿಜ ಹೇಳಬೇಕು ಅಂದ್ರೆ ಕನ್ಸಿಸ್ಟೆಂಟ್ ಆಗಿರುವ ಈ ಎಲ್ಲ ಅಭ್ಯಾಸ ಕೆಲವೊಬ್ಬರಿಗೆ ಅನೇಕ ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿದ ನಂತರ ಈಸಿ ಆಗುತ್ತೆ. ಅದೇ ಇನ್ನು ಕೆಲವೊಬ್ರು ಪ್ರಾರಂಭದಲ್ಲೇ ಇದನ್ನ ಪ್ರತಿದಿನ ಫಾಲೋ ಮಾಡೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ ಕೇಳಿ. ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ನಲ್ಲಿ ಬ್ರೆಡ್ ಹಾಕ್ ಸಚಿನ್ ತೆಂಡೂಲ್ಕರ್ ಅವರಿಗೆ ಔಟ್ ಮಾಡಿದ್ರು. ಬ್ರೆಡ್ ಹಾಕ್ ಹೊಸ ಆಟಗಾರ ಆಗಿದ್ದ, ಲೆಗ್ ಸ್ಪಿನ್ನರ್ ಆಗಿದ್ದ. ಕ್ರಿಕೆಟ್ ಜಗತ್ತಿನ ಗಾಡ್ ಸಚಿನ್ ತೆಂಡೂಲ್ಕರ್ ಅವರಿಗೆ ಔಟ್ ಮಾಡಿದೆ ಅನ್ನೋ ಖುಷಿಯಲ್ಲಿ ಇದ್ದ. ಬ್ರೆಡ್ ಹಾಕ್ ಔಟ್ ಮಾಡಿರುವ ಈ ಚಿತ್ರ ತಗೊಂಡು ಸಂಜೆ ಸಚಿನ್ ತೆಂಡೂಲ್ಕರ್ ಅವರ ಬಳಿ ಆಟೋಗ್ರಾಫ್ ತಗೊಳ್ಳಲು ಹೋಗ್ತಾರೆ. ಸಚಿನ್ ತೆಂಡೂಲ್ಕರ್ ಆ ಚಿತ್ರದ ಮೇಲೆ ದಿಸ್ ವಿಲ್ ನೆವರ್ ಹ್ಯಾಪನ್ ಅಗೇನ್ ಅಂದ್ರೆ ಈ ಕ್ಷಣ ನಿನ್ನ ಜೀವನದಲ್ಲಿ ಮತ್ತೆ ಯಾವತ್ತೂ ಬರೋದಿಲ್ಲ ಅಂತ ಬರೀತಾರೆ. ನಂತರ ಸಚಿನ್ ಸರ್ ಮತ್ತೆ ಬ್ರೆಡ್ ಹಾಕ್ 45 ಮ್ಯಾಚ್ಗಳನ್ನ ಆಡಿದ್ರು. ಒನ್ ಡೇ, ಟೆಸ್ಟ್, IPL ಎಲ್ಲವೂ ಸೇರಿಸಿ. ಆದರೆ ಮತ್ತೆ ಯಾವತ್ತೂ ಬ್ರೆಡ್ ಹಾಕ್ ಸಚಿನ್ ತೆಂಡೂಲ್ಕರ್ ಅವರ ವಿಕೆಟ್ ಪಡೆಯಲೇ ಇಲ್ಲ. ಈಗ ಸ್ವಲ್ಪ ಯೋಚನೆ ಮಾಡಿ, ಈ ಘಟನೆ ನಂತರ ಸಚಿನ್ ತೆಂಡೂಲ್ಕರ್ ಯಾವ ತರ ಪ್ರಾಕ್ಟೀಸ್ ಮಾಡಿರಬಹುದು, ಫುಲ್ ಕನ್ಸಿಸ್ಟೆನ್ಸಿಯಿಂದ. ಅದೇ ತರ ನಮ್ಮೆಲ್ಲರಿಗೂ ದಿನಾಲು ಕನ್ಸಿಸ್ಟೆಂಟ್ ಮತ್ತೆ ಎಫರ್ಟ್ ಮಾಡಬೇಕು ಅನ್ನೋ ಪವರ್ನ ಅನುಭವ ಇದೆ. ಆದರೂ ಕೂಡ ಯಾಕೆ ನಾವು ಎಲ್ಲವೂ ಗೊತ್ತಿದ್ರು ಕನ್ಸಿಸ್ಟೆಂಟ್ ಆಗಿರೋದಿಲ್ಲ? ಯಾಕೆ ನಾವು ನಮ್ಮ ಗುರಿ ಸಾಧಿಸಲು ಕನ್ಸಿಸ್ಟೆಂಟ್ ಆಕ್ಷನ್ಸ್ ಗಳನ್ನ ತಗೊಳ್ಳೋದಿಲ್ಲ? ಮತ್ತೆ ಹೇಗೆ ಇವತ್ತಿನಿಂದ ಒಂದು ಪ್ರಾಕ್ಟಿಕಲ್ ಮತ್ತೆ ರಿಯಲಿಸ್ಟಿಕ್ ಮೆಥಡ್ ಫಾಲೋ ಮಾಡಿ ಒಬ್ಬ ಕನ್ಸಿಸ್ಟೆಂಟ್ ಪರ್ಸನ್ ಆಗಬಹುದು ಅನ್ನೋದನ್ನ ತಿಳಿಯೋಣ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಪಾಯಿಂಟ್ ನಂಬರ್ 1, ಗಿವ್ ಯುವರ್ ಸೆಲ್ಫ್ ರಿಯಲಿಸ್ಟಿಕ್ ಟಾರ್ಗೆಟ್. ನೋಡಿ, ಮೊದಲಿಗೆ ನಾವೆಲ್ಲ ಒಂದು ತಪ್ಪು ಮಾಡುತ್ತೇವೆ. ಯಾವುದೋ ಒಂದು ವಿಷಯದಲ್ಲಿ ಕನ್ಸಿಸ್ಟೆಂಟ್ ಆಗಿರ್ಬೇಕು ಅಂದ್ರೆ ಇದನ್ನ ನಾವು ಜೀವನ ಪೂರ್ತಿ ಕನ್ಸಿಸ್ಟೆಂಟ್ ಆಗಿರ್ತೀನಿ ಅಂತ ಅನ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಬೇಗ ಎದ್ದೇಳುವ ಅಭ್ಯಾಸ ರೂಢಿ ಮಾಡ್ಕೊಳ್ಬೇಕು ಅಂದ್ರೆ ಆಗ ನೀವು ತಮಗೆ ಹೇಳ್ತೀರಾ, ನಾ ಇನ್ ಮುಂದೆ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ನನ್ನ ಪೂರ್ತಿ ಜೀವನ ಬದಲಾವಣೆ ಮಾಡಿಕೊಳ್ತೀನಿ ಅಂತೀರಾ. ಆಗ ಪ್ರಾರಂಭದಲ್ಲಿ ನಿಮ್ಮಲ್ಲಿ ಜಾಸ್ತಿ ಮೋಟಿವೇಶನ್ ಇರುತ್ತೆ. ಆದರೆ ದಿನ ಕಳೀತಾ ಇದ್ದಂತೆ ನೀವು ಅದೇ ಹಳೆಯ ರೂಟೀನ್ ನಲ್ಲಿ ಬರಲು ಪ್ರಾರಂಭ ಮಾಡ್ತೀರಾ. ಯಾಕಂದ್ರೆ ನಿಮಗೆ ಈ ತರ ಅನ್ಸುತ್ತೆ, ಈ ಜೀವನ ಪೂರ್ತಿ ಮಾಡ್ತೀನಿ ಅನ್ನೋ ಪ್ರಾಮಿಸ್ ಯಾಕೋ ನನ್ನಿಂದ ಪಾಸಿಬಲ್ ಆಗೋದಿಲ್ಲ ಅಂತೀರಾ. ಮತ್ತೆ ಯಾವ ವಿಷಯ ಪಾಸಿಬಲ್ ಅನಿಸೋದಿಲ್ಲ ಅದನ್ನ ಕ್ವಿಟ್ ಮಾಡೋದೇ ಸರಿ ಅನಿಸುತ್ತೆ. ನೋಡಿ, ನಿಮ್ಮಲ್ಲಿ ಮತ್ತೆ ನಿಮ್ಮ ಗೋಲ್ ನಲ್ಲಿ ತೊಂದರೆ ಇಲ್ಲ. ಆದರೆ ಪ್ರಾಬ್ಲಮ್ ಇರೋದು ಅನ್ರಿಯಲಿಸ್ಟಿಕ್ ಮತ್ತೆ ತುಂಬಾ ದೊಡ್ಡ ಟೈಮ್ ಪೀರಿಯಡ್ ನಲ್ಲಿ ಅದನ್ನ ತಮಗೆ ನೀವು ಕೊಡ್ತಾ ಇದ್ದೀರಾ. ಅದಕ್ಕೆ ಮೊದಲಿಗೆ ನೀವು ಇದನ್ನ ಜೀವನ ಪೂರ್ತಿ ಮಾಡ್ತೀನಿ ಅಂತ ನಿರ್ಧಾರ ಮಾಡಬಾರ್ದು. ಬದಲಾಗಿ ಇದನ್ನ ಮುಂದಿನ 1 ವಾರ ಫಾಲೋ ಮಾಡ್ತೀನಿ, ನಂತರವೇ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತೀನಿ, ನನ್ನ ಎಲ್ಲಾ ಫೋಕಸ್ ಈ 1 ವಾರದಲ್ಲಿ ಹಾಕ್ತೀನಿ ಅನ್ಕೋಬೇಕು. ಅದಕ್ಕೆ ನೀವು ಯಾವುದೋ ಒಂದು ವಿಷಯವನ್ನು ಕನ್ಸಿಸ್ಟೆಂಟ್ ಆಗಿತ್ತು ಫಾಲೋ ಮಾಡಲು ಒಂದು ಸ್ಪೆಸಿಫಿಕ್ ಟೈಮ್ ನಿರ್ಧಾರ ಮಾಡಬೇಕು. ಉದಾಹರಣೆಗೆ 8 ದಿನ, 15 ದಿನ, 30 ದಿನ ಈ ತರ. ಆದರೆ ತುಂಬಾ ದೊಡ್ಡ ಟೈಮ್ ಪೀರಿಯಡ್ ನಿರ್ಧಾರ ಮಾಡಬಾರ್ದು. ಅದಕ್ಕೆ ತಮ್ಮ ಚಾಲೆಂಜ್ ಅನ್ನ 8 ದಿನಗಳವರೆಗೆ ಫಾಲೋ ಮಾಡುವ ಪ್ರಯತ್ನ ಮಾಡಿ. ಅದಕ್ಕಿಂತ ಮುಂಚೆ ಪ್ರತಿದಿನದ ಮೇಲೆ ಫೋಕಸ್ ಮಾಡಿ. ಪಾಯಿಂಟ್ ನಂಬರ್ 2, ಆಕ್ಷನ್ಸ್ ಇನ್ಫ್ಲೂಯೆನ್ಸ್ ಮೋಟಿವೇಶನ್. ಅಂದ ಹಾಗೆ ನೀವು ಕೂಡ ಹೀಗೆ ಯೋಚನೆ ಮಾಡ್ತೀರಾ, ಆಕ್ಷನ್ಸ್ ತಗೊಳ್ಳೋದಕ್ಕಿಂತ ಮೊದಲು ನಮ್ಮಲ್ಲಿ ಮೋಟಿವೇಶನ್ ಇರಬೇಕು ಎಂದು, ರೈಟ್? ಹಾಗಿದ್ರೆ ನೀವು ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಡೋಂಟ್ ವರಿ, ನಾನು ಕೂಡ ಹೀಗೆ ಯೋಚನೆ ಮಾಡ್ತಾ ಇದ್ದೆ. ಏಕೆಂದ್ರೆ ನಾವು ಅನೇಕ ಬಾರಿ ಇದನ್ನ ಕೇಳ್ತಾ ಬಂದಿದ್ದೇವೆ, ಹೈ ಮೋಟಿವೇಶನ್ ಇದ್ರೆ ನಾವು ತಾನಾಗಿಯೇ ಆಕ್ಷನ್ಸ್ ತಗೊಳ್ಳಲು ಪ್ರಾರಂಭ ಮಾಡುತ್ತೇವೆ ಎಂದು. ಏಕೆಂದ್ರೆ ನಾವು ಮೋಟಿವೇಶನ್ ಸಲುವಾಗಿ ಕಾಯ್ತಾ ಇರುತ್ತೇವೆ ಆಕ್ಷನ್ಸ್ ತಗೊಳ್ಳಲು. ಮತ್ತೆ ಕೆಲವೊಮ್ಮೆ ನಮ್ಮಲ್ಲಿ ಮೋಟಿವೇಶನ್ ಬರುತ್ತೆ, ಆದರೂ ಕೂಡ ನಾವು ಆಕ್ಷನ್ಸ್ ತಗೊಳ್ಳೋದಿಲ್ಲ. ಹಾಗಿದ್ರೆ ನಾವು ಜೀವನ ಪೂರ್ತಿ ಹೀಗೆ ಬದುಕಬೇಕಾ? ಮೋಟಿವೇಶನ್ ಇದ್ದಾಗಲೇ ಕೆಲಸ ಮಾಡ್ತೀನಿ ಅನ್ನೋ ಹಾಗೆ ಇಲ್ಲ. ಇದೊಂದು ತಪ್ಪು ಮತ್ತೆ ಸೋಂಬೇರಿ ಯೋಚನೆ ಆಗಿದೆ. ನೋಡಿ, ನಿಜವಾದ ಮೋಟಿವೇಶನ್ ಆಕ್ಷನ್ಸ್ ತಗೊಳ್ಳಲು ಪುಷ್ ಮಾಡೋದಿಲ್ಲ, ಆದರೆ ಆಕ್ಷನ್ಸ್ ನಮಗೆ ಮೋಟಿವೇಶನ್ ನೀಡುತ್ತೆ ಇನ್ನು ಜಾಸ್ತಿ ಆಕ್ಷನ್ಸ್ ತಗೊಳ್ಳಲು. ಅದಕ್ಕೆ ವರ್ಕೋಹಾಲಿಕ್ ಜನ ಆಕ್ಷನ್ಸ್ ತಗೊಳ್ತಾ ಇರ್ತಾರೆ, ಏನಾದ್ರೂ ಮಾಡ್ತಾ ಇರ್ತಾರೆ, ಏಕೆಂದ್ರೆ ಅವರಲ್ಲಿ ಆಕ್ಷನ್ಸ್ ತಗೊಳ್ಳುವ ಅಭ್ಯಾಸ ರೂಢಿಯಾಗಿರುತ್ತೆ. ಒಂದ್ ವೇಳೆ ನೀವು ಪ್ರೊಕಾಸ್ಟಿನೇಟ್ ಅಂದ್ರೆ ಇವತ್ತಿನ ಕೆಲಸ ನಾಳೆ ಮೇಲೆ ಹಾಕ್ತಾ ಇದ್ರೆ, ನಾ ಹೇಳುವ ಟಿಪ್ ನಿಮ್ಮ ಜೀವನ
ಬದಲಾವಣೆ ಮಾಡಬಹುದು. ಮರೆತು ಬಿಡಿ, ಮೋಟಿವೇಶನ್ ನಿಮಗೆ ಆಕ್ಷನ್ಸ್ ತಗೊಳ್ಳಲು ಮೋಟಿವೇಟ್ ಮಾಡುತ್ತೆ ಅನ್ನೋದು. ಮತ್ತೆ ಈ ಮಾತು ನೆನಪಿನಲ್ಲಿ ಇಟ್ಟಿಕೊಳ್ಳಿ, ಮೊದಲು ತಗೊಳ್ಳುವ ಆಕ್ಷನ್ಸ್ಗಳೇ ಮುಂದೆ ಇನ್ನೂ ಆಕ್ಷನ್ಸ್ ತಗೊಳ್ಳಲು ಪುಷ್ ಮತ್ತೆ ಮೋಟಿವೇಟ್ ಮಾಡುತ್ತೆ. ಮತ್ತೆ ಇದನ್ನ ಡೂ ಸಮಥಿಂಗ್ ಪ್ರಿನ್ಸಿಪಲ್ ಅಂತಾರೆ. ಇದನ್ನ ಫಾಲೋ ಮಾಡಲು ನೀವು 2 ಮಿನಿಟ್ಸ್ ರೂಲ್ ಫಾಲೋ ಮಾಡಬೇಕು. ಅಂದ್ರೆ ನಿಮ್ಗೆ ಪುಸ್ತಕ ಓದುವ ಮನಸ್ಸು ಇಲ್ಲದೆ ಇದ್ದಾಗ ನಾ ಇದನ್ನ ಕೇವಲ 2 ನಿಮಿಷ ಅಷ್ಟೇ ಓದುವೆ, ಅದಕ್ಕಿಂತ ಜಾಸ್ತಿ ಇಲ್ಲ ಎಂದು ಹೇಳಿ. ಯಾವಾಗ ನೀವು ಆ ಪುಸ್ತಕ ಓದಲು ಡೆಸ್ಕ್ ವರೆಗೆ ಹೋಗಿ ಪುಸ್ತಕ ಓಪನ್ ಮಾಡಿ 2 ನಿಮಿಷ ಓದಿದ್ರೆ ಇನ್ನು 30 ನಿಮಿಷ ಓದುವ ಸಾಧ್ಯತೆ ಜಾಸ್ತಿ ಆಗತ್ತೆ. ಈ ಮಾತು ನಿಮ್ಮೆಲ್ಲರಿಗೂ ಗೊತ್ತು. ಫಸ್ಟ್ ಸ್ಟೆಪ್ ತಗೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ. ಅದಕ್ಕೆ ಅನೇಕ ರಿಸರ್ಚರ್ಸ್ ಮತ್ತೆ ಸೈಕಾಲಜಿಸ್ಟ್ ಹೇಳ್ತಾರೆ, ಆಕ್ಷನ್ಸ್ ತಗೊಳ್ಳೋದು ನಮಗೆ ಜಾಸ್ತಿ ಮೋಟಿವೇಟೆಡ್ ಮಾಡುತ್ತೆ, ಇನ್ನೂ ಜಾಸ್ತಿ ಕನ್ಸಿಸ್ಟೆಂಟ್ಲಿ ಆಕ್ಷನ್ಸ್ ತಗೊಳ್ಳಲು. ಪಾಯಿಂಟ್ ನಂಬರ್ 3, 1 ಹ್ಯಾಬಿಟ್ ಎಟ್ ಎ ಟೈಮ್. ನಮ್ಮಲ್ಲಿ ತುಂಬಾ ಆಪ್ಷನ್ಸ್ಗಳಿರುತ್ತೆ ಒಳ್ಳೆಯ ಅಭ್ಯಾಸಗಳನ್ನ ತಿರಸ್ಕರಿಸಲು. ಅದೇ ನಮ್ಮಲ್ಲಿ ಒಂದು ದೊಡ್ಡ ಪಟ್ಟಿ ಇರುತ್ತೆ ಕೆಟ್ಟ ಅಭ್ಯಾಸಗಳು ಇರೋದು. ಅದನ್ನ ನಾವು ಬಿಡಬೇಕು ಅನ್ನುತ್ತೇವೆ, ಮತ್ತೆ ಆ ಎಲ್ಲ ಕೆಟ್ಟ ಅಭ್ಯಾಸಗಳನ್ನ ಒಟ್ಟಿಗೆ ಬಿಡಬೇಕು ಎನ್ನುವ ಪ್ರಯತ್ನ ಮಾಡುತ್ತೇವೆ, ಮತ್ತೆ ಒಳ್ಳೆಯ ಅಭ್ಯಾಸಗಳನ್ನ ತಳ್ಳುವ ಪ್ರಯತ್ನ ಮಾಡುತ್ತೇವೆ. ಉದಾಹರಣೆಗೆ, ಇವತ್ತಿನಿಂದ ನಾ ಕಡಿಮೆ ಫೋನ್ ಉಪಯೋಗ ಮಾಡ್ತೀನಿ, ನಾನು ನಾಳೆಯಿಂದ ಬೇಗ ಎದ್ದೇಳ್ತೀನಿ, ಕೆಲವು ಗಂಟೆ ಓದುವೆ, ಡೈಲಿ 1 ಗಂಟೆ ಎಕ್ಸಸೈಸ್ ಮಾಡ್ತೀನಿ, ನನ್ನ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟು ಬಿಡ್ತೀನಿ, ಪ್ರತಿದಿನ ಯಾವುದಾದ್ರೂ ಒಂದು ಸೆಲ್ಫ್ ಹೆಲ್ಪ್ ಪುಸ್ತಕ ಓದುವೆ, ಮತ್ತೆ ಪ್ರತಿದಿನ ತನ್ನ ಪ್ಯಾಷನ್ ಮೇಲೆ ಕೆಲಸ ಮಾಡ್ತೀನಿ, ಹೆಲ್ತಿ ಡಯಟ್ ಸೇವನೆ ಮಾಡ್ತೀನಿ, ಇತ್ಯಾದಿ ಇತ್ಯಾದಿ. ಮತ್ತೆ ನಾವು 10 ಬೇರೆ ಬೇರೆ ಅಭ್ಯಾಸಗಳನ್ನ ಫಾಲೋ ಮಾಡುವ ಪ್ರಯತ್ನ ಮಾಡುತ್ತೇವೆ. ಮತ್ತೆ ಕೊನೆಗೆ ಯಾವುದೇ ಒಂದು ಅಭ್ಯಾಸದ ಮೇಲೆ ಫೋಕಸ್ ಮಾಡಲು ಆಗೋದಿಲ್ಲ. ಅದಕ್ಕೆ ನೀವು ಕೇವಲ ಒಂದು ಸಮಯದಲ್ಲಿ ಒಂದೇ ಅಭ್ಯಾಸವನ್ನು ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡಿ. ಒಂದ್ ವೇಳೆ ನಿಮಗೆ ಪ್ರತಿದಿನ ಓದುವುದು ಇಲ್ಲ ತಮ್ಮ ಪ್ಯಾಷನ್ ಅಥವಾ ಆಂಬಿಷನ್ ಮೇಲೆ ಕೆಲಸ ಮಾಡುವ ಅಭ್ಯಾಸವನ್ನು ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡುವ ಆಸೆ ಇದ್ರೆ, ಕೆಲವು ಸಮಯದವರೆಗೆ ಕೇವಲ ಒಂದು ಅಭ್ಯಾಸವನ್ನು ಮಾಡಲು ತಮ್ಮ 100% ಎಫರ್ಟ್ ಹಾಕಿ. ಆಗ ನೋಡಿ, ನಿಮ್ಮ ಉಳಿದ ಸಮಸ್ಯೆಗಳು ಆ ಒಂದು ಅಭ್ಯಾಸವನ್ನು ಫಾಲೋ ಮಾಡುವುದರಿಂದ ಸಾಲ್ವ್ ಆಗಲು ಪ್ರಾರಂಭ ಆಗುತ್ತೆ. ಮತ್ತೆ ಯಾವಾಗ ನೀವು ಆ ಒಂದು ಅಭ್ಯಾಸವನ್ನು ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡುವುದರಲ್ಲಿ ಪರಿಣಿತ ಆದ್ರೆ, ಮತ್ತೆ ಅದರ ಅಭ್ಯಾಸ ನಿಮಗೆ ರೂಢಿ ಆದ್ರೆ, ನಂತರ ಉಳಿದ ಅಭ್ಯಾಸಗಳನ್ನ ಒಂದೊಂದಾಗಿ ಫಾಲೋ ಮಾಡುವ ಪ್ರಯತ್ನ ಮಾಡಬಹುದು. ಪಾಯಿಂಟ್ ನಂಬರ್ 4, ಫಾಲೋ ಯುವರ್ ಹಾರ್ಟ್ ಲೆಸ್, ಫಾಲೋ ಯುವರ್ ಮೈಂಡ್ ಮೋರ್. ನೋಡಿ, ಯಾರೆಲ್ಲ ಜೀವನದಲ್ಲಿ ದೊಡ್ಡದಾಗಿ ಸಾಧನೆ ಮಾಡಿರ್ತಾರೆ ಅವರೆಲ್ಲ ತಮ್ಮ ಮೈಂಡ್ ಮತ್ತೆ ಹೃದಯದ ಮಧ್ಯೆ ಒಂದು ಬ್ಯಾಲೆನ್ಸ್ ನಿರ್ಮಾಣ ಮಾಡಿ ನಡೀತಾ ಇರ್ತಾರೆ. ನನ್ನ ಪ್ರಕಾರ ಹೇಳುವುದಾದ್ರೆ, ಪರ್ಪಸ್ ಮತ್ತೆ ಡಿಸಿಷನ್ಗಳು ತಮ್ಮ ಹೃದಯದಿಂದ ತಗೊಳ್ಬೇಕು, ಮತ್ತೆ ಲಾಜಿಕಲ್ ಡಿಸಿಷನ್ ತಮ್ಮ ಮೈಂಡ್ ನ ಪ್ರಕಾರ. ಒಂದ್ ವೇಳೆ ನಿಮ್ಮ ಮನಸ್ಸು ಜೀವನದಲ್ಲಿ ಏನಾದ್ರೂ ದೊಡ್ಡದಾಗಿ ಮಾಡಬೇಕು ಎಂದು ಹೇಳ್ತಾ ಇದ್ರೆ, ಖಂಡಿತ ಇದು ನಿಮ್ಮ ಮನಸ್ಸಿನ ನಿರ್ಧಾರ ಆಗಿದೆ. ಆದರೆ ನೀವು ಆ ಗುರಿಯನ್ನ ತಲುಪಲು ಒಂದು ಲಾಜಿಕಲ್ ಮತ್ತೆ ಪ್ರಾಕ್ಟಿಕಲ್ ಆಕ್ಷನ್ ಪ್ಲಾನ್ ನ ಅವಶ್ಯಕತೆ ಇರುತ್ತೆ. ಅದರಲ್ಲಿ ನಿಮ್ಮ ಮೈಂಡ್ ನಿಮಗೆ ಜಾಸ್ತಿ ಸಹಾಯ ಮಾಡುತ್ತೆ. ಆದರೆ ದಿನಾಲು ಆಕ್ಷನ್ಸ್ ತಗೊಳ್ಳಲು ಅಥವಾ ಒಂದು ಕೆಲಸವನ್ನು ಕನ್ಸಿಸ್ಟೆಂಟ್ಲಿ ಮಾಡುವುದು ರಿಪೀಟೆಡ್ ಪ್ರೋಸೆಸ್ ಆಗಿದೆ. ಆದರೆ ನಮ್ಮ ಮನಸ್ಸಿಗೆ ರಿಪೀಟೆಡ್ ವಿಷಯಗಳು ಇಷ್ಟ ಆಗೋದಿಲ್ಲ. ಮತ್ತೆ ಮನಸ್ಸು ಅದನ್ನ ಹೃದಯ ಕೂಡ ಅಂತೀವಿ, ಅದು ಬೇಡ, ಇದನ್ನ ಮಾಡಬೇಡ, ಸ್ವಲ್ಪವೂ ಮನಸ್ಸಿಲ್ಲ ಎಂದು ಹೇಳುತ್ತೆ. ಆಗ ನೀವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಮನಸ್ಸು ನಮ್ಮನ್ನ ವಿಚಲಿತಗೊಳಿಸುವ ಪ್ರಯತ್ನ ಮಾಡ್ತಾ ಇದೆ, ಆದರೆ ನಾವು ನಮ್ಮ ಲಾಜಿಕಲ್ ಮೈಂಡ್ ನ ಮಾತೆ ಕೇಳಬೇಕು. ಏಕೆಂದ್ರೆ ಅದೇ ನಿಜ ಹೇಳುತ್ತೆ ಈಗ ಆಕ್ಷನ್ಸ್ ತಗೊಳ್ಬೇಕಾ ಅಥವಾ ಇಲ್ಲ ಅನ್ನೋದು. ನೋಡಿ, ಕೆಲವೊಮ್ಮೆ ಇಂತಹ ಪರಿಸ್ಥಿತಿ ಬರುತ್ತೆ, ಇದನ್ನ ಮಾಡಬೇಡ ಅಂತ ನಿಮ್ಮ ಮನಸ್ಸು ಹೇಳುತ್ತೆ. ಅದೇ ಸಮಯದಲ್ಲಿ ನಿಮ್ಮ ಮೈಂಡ್ ಕೂಡ ಹೇಳುತ್ತೆ, ಈ ಕೆಲಸ ಮಾಡು, ಇದು ನಿನ್ನ ಸಲುವಾಗಿ ತುಂಬಾ ಉಪಯುಕ್ತ ಅಂತ. ಆದರೂ ಕೂಡ 99% ಜನ ತಮ್ಮ ಮನಸ್ಸಿನ ಮಾತೆ ಕೇಳ್ತಾರೆ. ಮತ್ತೆ ಇಂತಹ ಜನ ಜೀವನ ಪೂರ್ತಿ ಮಿಡಿಯೋಕೋರ್ ಆಗಿಯೇ ಉಳಿದುಕೊಳ್ತಾರೆ. ಒಂದ್ ವೇಳೆ ನೀವು ಒಬ್ಬ ಸ್ಮಾರ್ಟ್ ಪರ್ಸನ್ ಆಗಿದ್ರೆ, ನಿಮ್ಮ ಮನಸ್ಸಿನ ಮಾತು ಕಡಿಮೆ ಮತ್ತೆ 100ರಲ್ಲಿ 90 ಬಾರಿ ತಮ್ಮ ಮೈಂಡ್ ನ ಮಾತೆ ಕೇಳಬೇಕು. ಈ ಸಕ್ಸಸ್ ನ ಜರ್ನಿಯಲ್ಲಿ ಮತ್ತೆ ಉಳಿದ 10% ಪರ್ಪಸ್ ಮತ್ತೆ ಡಿಸಿಷನ್ಗಳು ತಮ್ಮ ಮನಸ್ಸಿನಿಂದ ತಗೊಳ್ಬೇಕು. ಪಾಯಿಂಟ್ ನಂಬರ್ 5, ಕನ್ಸಿಸ್ಟೆನ್ಸಿ ಈಸ್ ಬೋರಿಂಗ್. ವಿರಾಟ್ ಕೊಹ್ಲಿ ಹೇಳ್ತಾರೆ, ಕನ್ಸಿಸ್ಟೆನ್ಸಿ ತುಂಬಾ ಬೋರಿಂಗ್ ಆಗಿದೆ, ಮತ್ತೆ ಇದೇ ಕನ್ಸಿಸ್ಟೆನ್ಸಿ ನನಗೆ ಈ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ. ಈ ಮಾತು ಕೇಳಲು ಮತ್ತೆ ಇಮ್ಯಾಜಿನ್ ಮಾಡಲು ತುಂಬಾ ಮೋಟಿವೇಟೆಡ್ ಅನಿಸುತ್ತೆ. ಯಾವುದೇ ಒಂದು ಅಭ್ಯಾಸವನ್ನು ಅನೇಕ ವರ್ಷಗಳ ಕಾಲ ಮಾಡಲು ಮತ್ತೆ ಅದೇ ವಿಷಯವನ್ನು ಅನೇಕ ವರ್ಷಗಳ ಕಾಲ ಪ್ರತಿದಿನ ಮಾಡಿದ ಮೇಲೆ ಬೋರಿಂಗ್ ಅನಿಸಲು ಪ್ರಾರಂಭ ಆಗುತ್ತೆ. ಈಗ ಆ ವಿಷಯ ನಿಮಗೆ ಅದೆಷ್ಟೇ ಇಷ್ಟ ಇರಲಿ, ಇದೇ ಹ್ಯೂಮನ್ ನೇಚರ್ ಆಗಿದೆ. ಅಂದ ಹಾಗೆ ನಿಮಗೆ ಬಿರಿಯಾನಿ, ಚಾಕ್ಲೇಟ್, ಪಿಜ್ಜಾ ಅದೆಷ್ಟೇ ಇಷ್ಟ ಇರಲಿ, ನೀವು ಒಂದೇ ಆಹಾರವನ್ನು ಪ್ರತಿದಿನ ತಿಂತಾ ಇದ್ರೆ ಸ್ವಲ್ಪ ದಿನ ಆದ್ಮೇಲೆ ಆ ಆಹಾರ ನಿಮಗೆ ಇಷ್ಟ ಆಗೋದಿಲ್ಲ. ಅದೇ ತರ ಯಾವ ಕೆಲಸ ಅಥವಾ ಅಭ್ಯಾಸ ಆಲ್ರೆಡಿ ನಿಮಗೆ ಹಾರ್ಡ್ ಮತ್ತೆ ಬೋರಿಂಗ್ ಅನಿಸುತ್ತೆ, ಅದನ್ನ ಹೇಗೆ ನೀವು ತುಂಬಾ ಸಮಯದವರೆಗೆ ಫಾಲೋ ಮಾಡ್ತೀರಾ ಹೇಳಿ? ಅದಕ್ಕೆ ಯಾವುದೇ ಒಂದು ವಿಷಯವನ್ನು ಕನ್ಸಿಸ್ಟೆನ್ಸಿಯಿಂದ ಫಾಲೋ ಮಾಡೋದಕ್ಕಿಂತ ಮುಂಚೆ ಒಂದು ಮಾತು ಅರ್ಥ ಮಾಡಿಕೊಳ್ಳಿ ಅಥವಾ ಒಂದು ಮೈಂಡ್ ಸೆಟ್ ನಿರ್ಮಾಣ ಮಾಡಿಕೊಳ್ಳಿ. ಕನ್ಸಿಸ್ಟೆನ್ಸಿ ಫಾಲೋ ಮಾಡುವುದು ತುಂಬಾ ಬೋರಿಂಗ್ ಅಥವಾ ಕಷ್ಟ ಆಗಲಿದೆ. ಯಾವಾಗ ನನ್ನ ಮನಸ್ಸಿಗೆ ಸಾಕು ಅನಿಸಿದಾಗ ಅಥವಾ ಏನನ್ನು ಮಾಡಲೇಬಾರದು ಅಂತ ಅನಿಸಿದಾಗ
ಜಸ್ಟ್ ಇದನ್ನ ಯೋಚನೆ ಮಾಡಿ. ಇದನ್ನ ಇವತ್ತು ಮಾಡ್ಲಿ ಅಥವಾ ನಾಳೆ ಇದು ಖಂಡಿತ ಬೋರಿಂಗ್ ಅಥವಾ ಹಾರ್ಡ್ ಅಂತ ಖಂಡಿತ ಅನ್ಸುತ್ತೆ. ಮತ್ತೆ ಇದನ್ನ ಮಾಡದೇ ಇದ್ದಲ್ಲಿ ನಾ ಮುಂಚೆ ತರ ಆಗ್ತೀನಿ. ಅದಕ್ಕೆ ಮೆಚೋರ್ಲಿ ಅರ್ಥ ಮಾಡಿಕೊಳ್ಳಿ. ಬೋರಿಂಗ್ ಅನಿಸದೇ ಇರೋದು ಮ್ಯಾಟರ್ ಆಗೋದಿಲ್ಲ, ಆದರೆ ಈ ವಿಷಯ ಮ್ಯಾಟರ್ ಆಗುತ್ತೆ. ನೀವು ಆ ಕೆಲಸವನ್ನು ಕನ್ಸಿಸ್ಟೆಂಟ್ಲಿ ಇವತ್ತು ಮಾಡ್ತೀರಾ ಅಥವಾ ಇಲ್ಲ ಅನ್ನೋದು. ಒಂದ್ ವೇಳೆ ಇದೇ ಬೋರಿಂಗ್ ಕೆಲಸವನ್ನು ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡಿದ್ರೆ ಇದೇ ವಿಷಯ ಮುಂದೆ ಒಂದು ದಿನ ನಿಮ್ಮನ್ನ ಚಾಂಪಿಯನ್ ಆಗಿ ಮಾಡುತ್ತೆ, ನೆನಪಿರಲಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.